ಮೊಟ್ಟೆಯಿಂದ ಬರುವಾಗ ಕೋಳಿ ಏನಂತಿತ್ತು? ಹೊಟ್ಟೆ ಒಳಗೆ ಹಾಕೊಳ್ಳಿ ಅಂತಿತ್ತು. ನನಗಿದ್ರ ಒಂಥರ ಸಂತೋಷ. ಉಂಡೆ ಕೋಳಿ ಚೆನ್ನಾಗಿ ಬೆಂದೈತೆ, ಇಳಿಸ್ಕೊಬಿಡೋಣ. ಹುಂಜ ಮೊಟ್ಟೆ ತಿಂದಿರೋದು ನೋಡಿದ್ದೀರಾ? ಈಗ ನೋಡಿ, ನಾನೇ ಹುಂಜ. ಹುಂಜದ ಮೇಲೆ ಕಣ್ಣು. ಈಗೆಲ್ಲ ಸ್ಪೆಷಲ್ ಆಯ್ತು. ಉಂಡೆ ಕೋಳಿ ಒಂದೇ ಸರಿ. ಅಂಟಮ್ಮ, ಇವ ಸ್ಪೆಷಲ್ ಏನು? ಉಂಡೆ ಕೋಳಿ ಫ್ರೈ. ನಮ್ಮಳ್ಳಿ ಅಡ್ಗೆ ಇನ್ನೂ ಚಂದ. ಬಾಗುರು ನಮ್ಮಳ್ಳಿಗೆ ಹಂಚ್ಕೊಂಡು ತಿನ್ನೋಣ ಜೊತೆಗೆ. ಏ ಬಾಸು, ಸಣ್ಣ ಐಟಮ್ ತಕ್ ನನ್ ಕುಂಡ್ರಿಸ್ಬಿಟ್ಟು ದೊಡ್ಡ ಐಟಮ್ ತಕ್ ಅವನ್ ಕುಂಡ್ರಿಸಿದ್ಯಲ್ಲ ಬಾಸು. ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ರಮಣ, ಮೊಟ್ಟೆಯಿಂದ ಬರುವಾಗ ನಿನ್ಗೆ ಬೇಡವಾ? ಮೊಟ್ಟೆಯಿಂದ ಬರುವಾಗ ಕೋಳಿ ಏನಂತಿತ್ತು ಬಾಸು? ಹೊಟ್ಟೆ ಒಳಗೆ ಹಾಕೊಳ್ಳಿ ಅಂತಿತ್ತು. ನನಗಿದ್ರ ಒಂಥರ ಸಂತೋಷ. ಕೋಳಿನೂ ಬಿಡಲ್ಲ, ಇಕ್ಕ ಮೊಟ್ಟೆನೂ ಬಿಡಲ್ಲ. ಏನ್ ಬಿಡ್ತಾನೆ ಇವನು? ಅವನಿಗೆಲ್ಲೋ ದೇವರು ಒಂದು ಮಚ್ಚೆ ಇಟ್ಬಿಟ್ಟಿದ್ದಾನೆ ಕಣ. ಬನ್ನಿ, ಇವಾಗ ಉಂಡೆ ಕೋಳಿ ಫ್ರೈಗೆ ಒಂದು ಮಸಾಲೆ ಮಾಡ್ಕೋಬೇಕು. ಯಾವ ತರ ಮಸಾಲೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ಬನ್ನಿ. ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಉಪ್ಪು, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಡುಗೆ ಎಣ್ಣೆ. ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಬಸೋ, ಹೇಳು ಬಸ್ಸು. ಕಾರಣ ಅದ್ವಾಗ ಹಚ್ಚು. ಹೆಂಗಿರ್ಬೇಕು ಅಂದ್ರೆ ಬಾಯಲ್ಲಿ ನೀರು ಹಂಗೆ ತುಂಬಾ ಬಿಡ್ಬೇಕು. ಚೆನ್ನಾಗಿ ಹೇಳಿದ್ರಿ. ಮೊಟ್ಟೆಗೂ ಕೋಳಿಗೂ ಖಾರ ಚೆನ್ನಾಗಿ ಹಚ್ಚಾಯ್ತು. ಒಂದು 30 ನಿಮಿಷ ಮ್ಯಾರಿನೇಟ್ ಮಾಡಿಬಿಟ್ರೆ ಖಾರನ ಕೋಳಿ ಸಖತ್ತಾಗಿ ಹಿಡ್ಕೋತದೆ. ಆವಾಗ ಉಂಡೆ ಕೋಳಿ ಫ್ರೈ ಸೂಪರಾಗಿ ಬರ್ತದೆ. ಬನ್ನಿ, ಒಂದು ಅರ್ಧ ಗಂಟೆ ಮಡಗ್ಬಿಡೋಣ. ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗೈತೆ. ನೋಡ್ತಾ ಇರ್ಬೋದು ಮಸಾಲೆ ಹೆಂಗೆ ಹಿಡ್ಕೊಂಡೈತೆ ಅಂತ. ಈಗ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪಿಗೆ ಮಸಾಲೆ ಹಾಕಬಿಟ್ಟು ಚೆನ್ನಾಗಿ ಕೋಳಿ ಒಳಗೆ ಹಾಕಬಿಡೋಣ.
ಏನೋ ಕೋಳಿಗೆ ಹಾಕಬಿಡೋಣ ಅಂತ ತಕ್ಷಣ ಪಕ್ಕಕ್ಕೆ ಬಂದ್ಬಿಟ್ಟಿದಿ. ಏ ಬಸೋ, ಆ ಕೋಳಿಗೆ ಏನಾಗ್ತಿ? ಆ ಕೋಳಿ ಸಮೇತ ಇದೆಲ್ಲ ಸೇರಿ ನನ್ನ ಹೊಟ್ಟೆ ಒಳಗೆ ಹಾಕ್ಬಿಡು ಬಸೋ. ಅಯ್ಯೋ ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ ನೀನ್ 1000 ದುಲ್ಲ ಆಗಿದ್ರೆ ನನಗೇನು? ನನ್ನ ಮಗ ಇದ್ನು ಬಿಡಲ್ವಲ್ಲಪ್ಪ, ತಿನ್ಕೋತಾನೆ ತಮಾಷೆ ಮಾಡಿದ್ರೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಬನ್ನಿ ಇವಾಗ ಕೋಳಿ ಒಳಿಕ್ ಹಾಕೋಣ. ಬನ್ನಿ ಇವಾಗ ಉಂಡೆ ಕೋಳಿನ ಎಣ್ಣೆಲಿ ಫ್ರೈ ಮಾಡ್ಕೊಬಿಡೋಣ. ಅಡುಗೆ ಎಣ್ಣೆ, ಎಣ್ಣೆ ಕಾಯ್ದೈತೆ, ಬರ್ಲಿ ಉಂಡೆ ಕೋಳಿ. ಓಹೋ ತಂದೆ ಬಸೋ, ನಾಲ್ಕು ಒಟ್ಟಿಗೆ ಬಿಟ್ಬಿಡ್ತೀಯಾ? 4 ಒಂದೇ ಸತಿ ಆಗಲ್ಲ, 2 + 2 ನಾಲ್ಕು. ಎಣ್ಣೆ ಒಳಿಕ್ ಹಾಕು. ಮಸಾಲೆ ತುಂಬಿರೋ ಉಂಡೆ ಕೋಳಿ. ಉಂಡೆ ಕೋಳಿ ಚೆನ್ನಾಗಿ ಬೆಂದೈತೆ, ಇಳಿಸ್ಕೊಬಿಡೋಣ. ರೆಡಿ ಆಯ್ತು ಉಂಡೆ ಕೋಳಿ, ಮಾಡ್ತೀನಿ ಇವಾಗೆಲ್ಲ. ಕಾಲೆ ಕಾಲೆ
ನೋಡ್ತಾ ಇದ್ರೆ ತಿನ್ನಲ್ಲ ಅಂತ ಆಸೆ ಆಯ್ತದೆ. ಯಾಕೆ ಬಸ್ಸು? ನಾನೆಂತ ಕುಯ್ಕೊಂಡು ಇನ್ನು ದೊಡ್ಡ ಇಲ್ಲಿ ನೋಡಿ ಆಯ್ತು ಕೊಟ್ಟೆ ಇರು ಬಸ್ಸು. ದಯಾನಂದ ಬರದೆ ನಿನಗೆ ಬೆಲೆನೇ ಕೊಡ್ತಲ್ವಲ್ಲ ಲೋಕಿ ಬಸ್ಸು. ನೋಡು ಗೊತ್ತಾಗಲ್ಲ ನನ್ನ ಬಗ್ಗೆ ಇದ್ರ ಬಾಲಗೇರಿ ಒಂದು ಓಕೆ ಯಾವ್ದು ಬೇಕಪ್ಪ? ಎಲ್ಲ ಕೊಟ್ಟರು ನಡೀತದೆ, ತಟ್ಟೆನೆ ಮಾಡೋದು ಬಸ್. ನಾನು ಇನ್ನೊಬ್ಬನ ಕೇಳಿದ್ದು ಎಲ್ರದ್ದು ಅಲ್ಲ, ಯಾವ್ದು ಬೇಕು? ಎಲ್ಲನೂ ಅಂತ ಹೇಳಿದ್ದು ಎಲ್ರಿಗೂ ಅಲ್ಲ, ಎಲ್ಲನೂ ನನಗೆ ಅಂತ. ಇವ್ನು ಏನೋ ಅವ್ನು ಬಲ್ಲಲ್ ಮಗ ಕಣೋ. ಹೀಗೆ ಬಗ್ದ್ಬಿಡೋಣ ಅಂತಿದ್ದೆ, ಸ್ವಲ್ಪ ತಾಳ್ಮೆ ತಗೋತೀನಿ. ಫುಲ್ಲು ಕೋಳಿ ಸ್ಪೆಷಲಾಗಿ ಒಂದು ಐಟಮ್ ಅದೇ, ಬಾಸ್ ಮಾಡಿರೋದು ಸ್ಪೆಷಲಾಗೆ. ಹಿಂಗಿರ್ತದೆ ಅಂತ ನೋಡೋಣ. ಏನು ಹಿಂಗೆ ಕಳ್ಕೊತದೆ ಬಸ್ಸು, ಹೆಂಗೆ ಬೇಯಿಸಿದಿ. ಕೋಳಿ ಮೊಟ್ಟೆ ಇಕ್ಕಿರೋದು ನೋಡಿದಿರಾ? ಸತ್ತೋಗಿರೋ ಕೋಳಿ ಮೊಟ್ಟೆ ಇಕ್ಕಿರೋದು ನೋಡಿದಿರಾ? ಇನ್ನೂ ಸ್ಪೆಷಲ್ ಏನು ಗೊತ್ತಾ? ಹುಂಜ ಮೊಟ್ಟೆ ತಿಂದಿರೋದು ನೋಡಿದಿರಾ? ಈಗ ನೋಡಿ, ನಾನೇ ಹುಂಜ. ಅವ್ನ್ಗೆ ಯಾವಾಗ ನನ್ನ ಹುಂಜದ ಮೇಲೆ ಕಣ್ಣು. ಅರೆ ಮಿಂಡ್ರು ಹುಟ್ಟಿದ ಮುಂಜ ಮುಂಜ ಬೋಡಕ್ಕೆ ಹೆಚ್ಬಿಟ್ರೆ ಮುಂದೆ ಆಟ ಆಡಬೇಡ. ಈಗೆಲ್ಲ ಸ್ಪೆಷಲ್ ಆಯಿತು. ಮುಂಡೆ ಕೋಳಿ ಒಂದೇ ಸರಿ. ಕೊನೆಯದಾಗಿ ಲೆಗ್ ಪೀಸು. ಏನೇ ಹೋದ್ರು ಮಟನಲ್ಲಿ ನಲ್ಲಿ ಮುಳೆ, ಚಿಕನಲ್ಲಿ ಲೆಗ್ ಪೀಸು ಇದ್ರೇ ನನಗೆ ಬೆಲೆ. ಇದು ಸಹ ಒಂದು ಕೈ ಆಗಲ್ಸು. ಪೀಸ್ ಮಾತ್ರ ಬೆಂಚಿ ಬೆಂಚು. ಈಗ ಎಲ್ಲ ಥರ ನೋಡಿದ್ರಿ, ಲೆಗ್ ಪೀಸು ನೋಡಿದ್ರಿ, ಒಂದೇ ಒಂದು ಬಾಕಿ ಉಳಿಸ್ಬಿಟ್ಟಿದೆ, ಕತ್ತೊಂದು ಸಿರ. ಮುಗ್ಗಂಬೋಗೆ ಮಚ್ಚ ಬಂತು, ಸೂಪರ್. ಚಿಕನ್ ಉಂಡೆ ಕೋಳಿ ನೋಡ್ತಿರ್ರೆ ಇನ್ನೊಂದು ಜಡಿಬೇಕು ಅನಿಸ್ತೈತೆ. ಮಾತ್ರ ಮಸಾಲೆ ಏನು ಹಾಕಿದ್ದೀರಿ ಅಂತ ಗೊತ್ತಿಲ್ಲ, ಇಷ್ಟೊಂದು ಟೇಸ್ಟ್ ಕೊಡ್ತೈತಲ್ಲ. ಚಿಕನ್ ಹಂಗೆ ಬಾಯಿಗೆ ಹಾಕೋತೀರ, ಬೆಣ್ಣೆ ಕರ್ಗೋಗಂಗೆ ಕರ್ಗೋಯ್ತೈತೆ. ಸೂಪರು. ಉಂಡೆ ಕೋಳಿ ಫ್ರೈ ನೋಡ್ತಾ ಇರ್ಬೋದು. ಒಳಗಡೆ ಹೆಂಗೆ ಜ್ಯೂಸಿಯಾಗೈತೆ, ಹೊರಗಡೆ ಹೆಂಗೆ ಸಖತ್ತಾಗಿ ಬೆಂದೈತೆ, ಅದ್ಭುತವಾಗೈತೆ. ಟೇಸ್ಟ್ ನೋಡೋಣ. ಏನು ಚೆನ್ನಾಗಿ ಬೆಂದೈತೆ ಅಂದರೆ ಬಾಯಿ ಹಾಕಿದ್ರೇ ಕಳ್ಕೊತದೆ, ಅಷ್ಟು ಅದ್ಭುತವಾಗಿ ಬೆಂದೈತೆ. ಆ ಮಸಾಲೆ ಟೇಸ್ಟು ಸಖತ್ತಾಗಿ ಬೆಂದೈತೆ, ಒಳ್ಳೆ ಟೇಸ್ಟ್ ಐತೆ ಲೆಗ್ ಪೀಸು. ನೋಡಿ, ಅದ್ಭುತ. ಕೋಳಿ ಮೊಟ್ಟೆ, ಅದು ಚಿಕನ್ ಒಳಗಡೆ ಮಸಾಲೆ ಹಾಕಿ ಫ್ರೈ ಮಾಡಿರೋದು.
ಸೂಪರ್, ಅದ್ಭುತವಾಗಿದೆ. ನೋಡ್ತಾ ಇರೋದು ಸಖತ್ತಾಗಿ ಬೆಂದೈತೆ, ಒಳಗಡೆ ಮಸಾಲೆ ಚೆನ್ನಾಗಿ ಹಿಡ್ದೈತೆ, ಒಳ್ಳೆ ರುಚಿ ಕೊಡ್ತದೆ. ನೀವು ಒಂದು ಸಲ ಟ್ರೈ ಮಾಡಿ, ಅದ್ಭುತವಾಗಿ ಬರ್ತದೆ. ತಿನ್ನಿ, ಎಂಜಾಯ್ ಮಾಡಿ. ಒಳ್ಳೆ ಉಂಡೆ ಕೋಳಿ ಬಾಡು. ಸೂಪರ್. ಅಂಟಮ್ಮ, ಇವತ್ತು ಹೆಂಗಿತ್ತು ರೆಸಿಪಿ? ಉಂಡೆ ಕೋಳಿ ನಾನು ತಿಂದಾದ್ಮೇಲೆ ಅದೇ ಗುಳ್ಳೆ